ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಪ್ರಕರಣ ತಾನೇ ದರ್ಪ ತೋರಿ ಟೆಕ್ಕಿ ವಿಕಾಸ್ ಮೇಲೆ ಆರೋಪ. ವಿಕಾಸ್ ದೂರಿನ ಮೇಲೆ ಶೀಲಾದಿತ್ಯ ಬೋಸ್ ಮೇಲೆ ಎಫ್ಐಆರ್. ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಮಾಹಿತಿ ನೀಡಿದ್ದಾರೆ. ವಿಂಗ್ ಕಮಾಂಡರ್ ಮೇಲೆ ಕೊಲೆ ಯತ್ನ ಕೇಸನ್ನು ದಾಖಲಿಸಲಾಗಿದೆ. ಸಿಸಿಟಿವಿಯಲ್ಲಿ ವಿಂಗ್ ಕಮಾಂಡರ್ ಅಸಲಿ ಎತ್ತು ಬಟ ಬಯಲಾಗಿದೆ. ವಿಕಾಸ್ ಮೇಲೆ ಮೊದಲು ಹಲ್ಲೆ ಮಾಡಿದ್ದ ಶೀಲಾದಿತ್ಯ ಬೋಸ್. ಈ ಹಿನ್ನೆಲೆ ಬೈಯಪ್ಪನಹಳ್ಳಿ ಪೊಲೀಸರಿಂದ ಕೇಸನ್ನು ದಾಖಲಿಸಲಾಗಿದೆ. ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತ ಹಾದಿ ತಪ್ಪಿಸುವಂತ ಕೆಲಸವನ್ನ ಮಾಡಲಾಗಿದೆ, ತಿರುಚುವಂತ ಕೆಲಸವನ್ನ ಮಾಡಲಾಗಿದೆ. ಭಾಷೆ ವಿಚಾರಕ್ಕೆ ಕೊನೆಗೆ ಇದನ್ನ ಟರ್ನ್ ಮಾಡಿದ್ದು ಕೂಡ ಇದೆ. ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತ ಪ್ರಕರಣ. ಕರ್ನಾಟಕದ ಕನ್ನಡಿಗರ ಬಗ್ಗೆ ಅವಹೇಳನ ಆಗ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ರೇನೋ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ವಿಕಾಸ್ ಮೇಲೆ ಮೊದಲು ಹಲ್ಲೆ ಮಾಡಿದ್ದೇ ಈ ವಿಂಗ್ ಕಮಾಂಡರ್ ಅನ್ನೋದು ಸಿಸಿಟಿವಿ ಮುಖಾಂತರವಾಗಿ ಗೊತ್ತಾಗಿತ್ತು. ಸಿಸಿಟಿವಿಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮೊದಲು ಅಟ್ಯಾಕ್ ಮಾಡಿದಲ್ದೆ ಆಮೇಲೆ ಇವರೇ ವಿಡಿಯೋ ಮಾಡಿ ಡ್ರಾಮಾ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇನ್ನೊಂದು ಕೇಸ್ ದಾಖಲಾಗಿದೆ. ತಾನೇ ದರ್ಪವನ್ನ ತೋರಿ ಬೇಕು ಅಂತ ಮತ್ತೊಬ್ಬರ ಮೇಲೆ ಈ ಪ್ರಕರಣವನ್ನ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡಿತು. ವಿಕಾಸ್ ಇದೀಗ ದೂರನ್ನ ಕೊಡಲಾಗಿದೆ. ವಿಕಾಸ್ ದೂರಿನ ಅನ್ವಯ ಇದೀಗ ತನಿಖೆಯನ್ನ ನಡೆಸಲಾಗತ್ತೆ. ಸತ್ಯಾನುಸತ್ಯತೆ ಹೊರಗೆ ಬರ್ಬೇಕಲ್ವಾ ಒಂದು ಪ್ರಕರಣದಲ್ಲಿ. ಸುಮ್ಮನೆ ಯಾರು ಏನೋ ಆರೋಪ ಮಾಡ್ಬಿಟ್ರು ಅಂದಿದ ತಕ್ಷಣ ನಮ್ ಜನನು ಒಂದೇ ಸತಿ ಬಾಯ್ ಬಡ್ಕೊಬಿಡ್ತಾರೆ, ಅಯ್ಯೋಯ್ಯೋ ಹಿಂಗಾಗ್ಬಿಟ್ಟಿದ್ಯಂತೆ ಅಂತ. ಏನಾಗಿದೆ ಅನ್ನೋದು ಮೊದಲು ಗೊತ್ತಾಗ್ಬೇಕಾಗತ್ತೆ. ಸಿಸಿಟಿವಿಯ ವಿಜುವಲ್ಸ್ ಅನ್ನು ಚೆಕ್ ಮಾಡಿ ನೋಡಿದಾಗ್ಲೇ ಗೊತ್ತಾಗಿರೋದು ಮೊದಲು ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ಅಟ್ಯಾಕ್ ಮಾಡಿದ್ದಾರೆ, ಅಲ್ಲಿ ಏನಾಯ್ತು ಅನ್ನೋದೆಲ್ಲವೂ ಗೊತ್ತಾಗಿರೋದು ಆ ನಂತರವೇ. ಇಲ್ಲಿ ಮೊದಲಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇ ಬೇರೆ ರೀತಿಯಲ್ಲಿ. ಕನ್ನಡ ಮಾತಾಡ್ಲಿಲ್ಲ ಅಂತ ಹಲ್ಲೆ ಮಾಡ್ಲಾಯ್ತು, ಕನ್ನಡ ಮಾತಾಡಬೇಕು ಅಂತ ಹಲ್ಲೆ ಮಾಡ್ಲಾಯ್ತು, ನಮಗಿಲ್ಲಿ ಭದ್ರತೆ ಅನ್ನೋದಿಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು. ಆಗ ಆ ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಿದ್ದಂತ ಪೊಲೀಸರಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಸಿಸಿಟಿವಿಯ ವಿಜುವಲ್ಸ್ಗಳು ಸಿಕ್ಕಿದೆ. ಯಾರು ಮೊದಲು ಅಟ್ಯಾಕ್ ಮಾಡಿದ್ರು, ಏನಾಯ್ತು, ಏನು ಎತ್ತ ಎಲ್ಲವೂ ಕೂಡ ಇದೀಗ ಸಿಸಿಟಿವಿ ವಿಜುವಲ್ಸ್ ಮುಖಾಂತರವಾಗಿ ಗೊತ್ತಾಗಿರೋದು. ಈಗ ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ. ತಾನೇ ದರ್ಪ ತೋರಿ ಟೆಕ್ಕಿ ವಿಕಾಸ್ ಮೇಲೆ ಆರೋಪವನ್ನ ಮಾಡಿರುವುದು ಈ ವಿಂಗ್ ಕಮಾಂಡರ್. ಇರೋದಕ್ಕೊಳ್ಳ ಕೆಲಸದಲ್ಲಿದ್ದಾರೆ. ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿತ್ತು. ತಪ್ಪಾಗಿದ್ರೆ ತಪ್ಪಾಯಿತು ಅಂತ ಬಿಟ್ಬಿಡ್ಬೇಕಿತ್ತು. ಆದ್ರೆ ಬೇರೆ ಸೀನ್ ಮಾಡಲಾಗಿತ್ತು ಇಲ್ಲಿ. ಇದೀಗ ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಒಂದ್ ಕಡೆಯಲ್ಲಿ ಡ್ರಾಮಾಗಳಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಮೊದಲಿಗೆ ಹೇಳಿದ್ದೆ ಬೇರೆ ಈ ಪ್ರಕರಣದಲ್ಲಿ, ಅದಾದ್ಮೇಲೆ ತನಿಖೆ ಪ್ರಾರಂಭ ಆದ್ಮೇಲೆ ವಿಚಾರಗಳು ಗೊತ್ತಾಗ್ತಾ ಇರೋದೇ ಬೇರೆ ರೀತಿಯಲ್ಲಿ. ಈ ಪ್ರಕರಣದ ಹಾದಿ ತಪ್ಪಿಸುವಂತ ಕೆಲಸವನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತ ವ್ಯಕ್ತಿನೇ ಮಾಡಿದ್ರ ಅನ್ನೋದು ನಿಜವಾಗ್ಲೂ ಕೂಡ ಪ್ರಶ್ನೆ ಆಗ್ತಾ ಇರೋದು. ಈ ಹಲ್ಲೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ವಿಂಗ್ ಕಮಾಂಡರ್ನ ಅಸಲಿ ಬಣ್ಣ ಈ ಮುಖಾಂತರವಾಗಿ ಬಯಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರು ಕೆರಳಿ ಕೆಂಡ ಆಗ್ತಾ ಇದ್ದಾರೆ. ಏನ್ ಕನ್ನಡಿಗರು ಪುಕ್ಷಟ್ಟೆ ಸಿಕ್ಕಿದ್ದಾರೆ. ಇರೋರು ಬರೋರು ಹೋದವರು ಎಲ್ಲರೂ ಕನ್ನಡಿಗರ ಮೇಲೇನೆ ದೂರು ಕೊಡೋದು, ಕನ್ನಡಿಗರ ಮೇಲೇನೆ ಅಪಮಾನ ಮಾಡೋದು, ಅವಮಾನ ಮಾಡೋದು, ಈ ತರ ಕೆಲಸಗಳನ್ನ ಯಾಕೆ ಮಾಡ್ತಾ ಇದ್ದೀರಾ, ಏನ್ ಬಿಟ್ಟಿ ಬಿದ್ದಿದೀವ ನಾವು ಕನ್ನಡಿಗರು ಅನ್ನೋ ಪ್ರಶ್ನೆ ಮಾಡ್ಲಾಗ್ತಾ ಇದೆ. ಇರೋದು ಕರ್ನಾಟಕದಲ್ಲಿ ಓಡಾಡೋದು, ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೇನೆ ಆರೋಪ ಮಾಡೋದು, ಗೂಬೆ ಕೂರ್ಸೋದು, ರಾಷ್ಟ್ರ ಮಟ್ಟದಲ್ಲಿ ಇದು ಸುದ್ದಿ ಆಗೋದು. ನೋಡಿ, ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಕನ್ನಡ ಮಾತಾಡ್ಲಿಲ್ಲ ಅಂತ ಹೊಡೆದಿದ್ದಾರೆ ಅಂತ ಕತೆ ಕಟ್ಟಿದ್ದ ಈ IAF ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಅಸಲಿ ಬಣ್ಣ ಬಯಲಾಗಿದ್ದು ಈ ಸಿಸಿಟಿವಿಯ ವಿಜುವಲ್ಸ್ ಇಂದ. ಯಾರು ಮೊದಲಿಗೆ ಹಲ್ಲೆ ಮಾಡಿದ್ದಾರೆ, ಏನು ಎತ್ತ ಎಲ್ಲ ಗೊತ್ತಾಗಿದೆ. ಈ ವಿಂಗ್ ಕಮಾಂಡರ್ ಮೊದಲಿಗೆ ಒಂದು ವಿಡಿಯೋ ಮಾಡ್ತಾರೆ. ರಕ್ತ ಸೋರ್ತಾ ಇರುತ್ತೆ ಆ ವಿಡಿಯೋದಲ್ಲಿ, ನೀವು ಗಮನಿಸ್ತಾ ಇದ್ದೀರಾ. ಇದೇನ್ ಕರ್ನಾಟಕದಲ್ಲಿ ಆಗ್ತಾ ಇರೋದು, ನಂಗೆ ಕನ್ನಡದ ಮೇಲೆ ನಂಬಿಕೆ ಇದೆ, ನೈಜ ಸ್ಥಿತಿ ನೋಡಿದ್ರೆ ಕರ್ನಾಟಕ ಹಾರ್ಟ್ಲ್ಯಾಂಡ್ ಆಗಿದೆ, ನನಗೆ ನಂಬಿಕೆ ಆಗ್ತಾ ಇಲ್ಲ, ಆ ದೇವರು ಕಾಪಾಡಿದ, ದೇವರು ಶಕ್ತಿ ಕೊಟ್ಟಿರೋದು ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕಲ್ಲ, ನಾಳೆ ಇಲ್ಲಿನ ಲಾ ಅಂಡ್ ಆರ್ಡರ್ ನಂಗೆ ಖಂಡಿತ ಸಹಾಯ ಮಾಡಲ್ಲ ಅಂತೆಲ್ಲ ಈತ ಹೇಳಿದ್ದು. ಕರ್ನಾಟಕದಲ್ಲಿ ಇರೋಕೆ ಆಗಲ್ಲ, ಓಡಾಡೋಕೆ ಆಗಲ್ಲ, ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಹೊಡಿತಾರೆ, ಹಲ್ಲೆ ಮಾಡ್ತಾರೆ ಅಂತೆಲ್ಲ ಈತ ಹೇಳಿದ. ಈ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಹಾಗೂ ಆತನ ಸತ್ಯವಂತ ಹೆಂಡತಿ ಹೇಳಿದ್ದನ್ನೆಲ್ಲ ನಿಜ ಅಂತ ನಂಬಿದ್ರು ಪೊಲೀಸರು. ಕನ್ನಡದ ಯುವಕನ ಮೇಲೆ ಕೇಸನ್ನು ದಾಖಲಿಸಿದ್ರು, ಆ ಯುವಕನನ್ನ ಬಂಧಿಸಿದ್ರು. ಈಗ ಹಿಂದಿ ಆಫೀಸರ್ ಮಾಡಿರೋ ಸುಳ್ಳಿನ ನಾಟಕ ಸಿಸಿಟಿವಿಯಲ್ಲಿ ಬಯಲಾಗಿದೆ. ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ಬಿಟ್ಟಿದ್ದಾನೆ. ನೋಡಿ, ಸತ್ಯ ಏನು ಸುಳ್ಳಿಗೇನು ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. We stay in DRDO, CV Raman Nagar, phase 1. Today morning, my wife was driving me to the airport.
and suddenly one bike came from behind, stopped in between, stopped our way. I will show you the video of my dash cam also. He came out, started abusing me in Kannada, and then seeing that my car has a DRDO sticker, he says that you DRDO people, and says many things in Kannada, and finally she abused my wife, and then I couldn't bear it. When I was coming outside, immediately he took his key in his hand and hit me on my head, taking my blood out. I stood there shouting that this is how you people defend whom we defend. Treat a person from the army, from Air Force, or from Navy, from the defense forces. More people came surprisingly and started abusing us, that we are doing wrong things. That person, he took his stone out, started trying to hit my car. I trying to stop, he hit me on my head again. Here you can see the blood and see my condition. My wife was there, thankfully, to take me out, come in the car. We went to the police station. Presently no response. We will see it further. We are going to the hospital as per them. But this is what Karnataka has become. I believed in Kannada, but seeing the truth, the reality of main heartland Karnataka, I couldn't believe it. God help us. God gave me the power not to return. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಮೊದಲಿಗೆ ಈ ಪ್ರಕರಣ ನೋಡಿದಾಗ ಕನ್ನಡಿಗದ ಹುಡುಗನ ಮೇಲೆ ಟೆಕ್ಕಿ ವಿಕಾಸ್ ಮೇಲೆ ಗಂಭೀರವಾದಂತಹ ಆರೋಪ ಮಾಡಲಾಗಿತ್ತು. ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿತ್ತು. ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಹಿಂಗೆಲ್ಲ ಮಾಡ್ಬಿಡ್ತಾರೆ ಅಂತ. ಬಟ್ ಸಿಸಿಟಿವಿಯ ವಿಜುವಲ್ಸ್ ಅನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಸುಳ್ಳು ಹೇಳಲಾಗಿದೆ ಅಂತ. ಈಗ ಹೇಗೆ ತನಿಖೆ ನಡೀತಾ ಇದೆ ಅಂತ? ನಿನ್ನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಒಂದು ವಿಡಿಯೋವನ್ನ ಇಟ್ಕೊಂಡು ಎಲ್ಲ ಕಡೆ ವೈರಲ್ ಆಗ್ತಾ ಇರುತ್ತೆ. ಅದರ ಮೇಲೆ ಸುದ್ದಿ ಕೂಡ ಪ್ರಸಾರ ಮಾಡಲಾಗುತ್ತೆ. ಆ ಸೋಷಿಯಲ್ ಮೀಡಿಯಾ ಏನಿದೆ, ಆ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಬ್ಬ ವಿಂಗ್ ಕಮಾಂಡರ್ ನಾನು ಕೆಲಸವನ್ನ ಮಾಡುತ್ತೇನೆ. ನಿನ್ನೆ ನಾನು ನನ್ನ ಪತ್ನಿ ಕಾರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಬೈಕ್ ನಲ್ಲಿ ಬಂದು ಯಾಕೆ DRDOದವರ ಅಂತ ನೀವು ಕೇಳಿದ್ರು. ನಮ್ಮ ಕಾರ್ ಮೇಲೆ DRDO ಇದ್ರದ್ದು ಒಂದು ಸಿಂಬಲ್ ಇರುತ್ತೆ, ಅದನ್ನ ನೋಡಿ ಇವರೇ DRDOದವರು ಅಂತ ಹೇಳಿ ನನ್ನ ಹಿಡಿದು ಹಲ್ಲೆಯನ್ನ ಮಾಡಿದ್ರು. ಆದ್ರೆ ಈ ಬಗ್ಗೆ ನಾನು ದೂರು ಕೊಡ್ಲಿಕ್ಕೆ ಹೋದ್ರೆ ಅವರು ಪ್ರಕರಣವನ್ನ ಸ್ವೀಕರಿಸಲಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡಿರ್ತಾರೆ. ಸೊ ಇದಾದ ಬಳಿಕ ಯಾವಾಗ ಮಾಧ್ಯಮ ಆಗುತ್ತೆ, ಬಿತ್ತರಾದ ಬೆನ್ನಲ್ಲೇ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿ ಪ್ರಕರಣದ ಹಿನ್ನೆಲೆ ಮತ್ತು ನೈಜತೆಯ ಬಗ್ಗೆ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಫೋಟಕವಾದ ತಿರುವು ಸಿಕ್ಕಿರುವಂತದ್ದು ಪ್ರಕರಣಕ್ಕೆ. ವಿಂಗ್ ಕಮಾಂಡರ್ ಅಂತ ಹೇಳಿ ದೂರನ್ನು ಮಾಡಿದಂತ ವಿಡಿಯೋನ ಆದಿತ್ಯ ಬೋಸ್ ಏನಿದ್ದ ಈತ ಮತ್ತು ಈಗಾಗಲೇ ವಿಕಾಸ್ ಕುಮಾರ್ ಅಂತ ಏನ್ ನೆನ್ನೆ ಬಂಧನ ಮಾಡಿದ್ರು ಪೊಲೀಸರು ವಶಕ್ಕೆ ಪಡ್ಕೊಂಡು. ಸೊ ಅದನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಹೇಳಿದಂತ ಒಂದು ಮಾಹಿತಿಯನ್ನು ಆಧಾರವಿಟ್ಕೊಂಡು ಕ್ರಾಸ್ ಚೆಕ್ ಅನ್ನ ಮಾಡ್ತಾರೆ. ಅಂದ್ರೆ ಬೈಕ್ ನಲ್ಲಿ ಮತ್ತು ವಿಕಾಸ್ ಕುಮಾರ್ ಹೋಗ್ತಿರ್ತಾರೆ, ಆ ಸಂದರ್ಭದಲ್ಲಿ ಈತ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಕಾರು ಬೈಕಿಗೆ ಟಚ್ ಆದಾಗ ಆತ ಬೀಳ್ತಾನೆ. ಅದನ್ನ ಪ್ರಶ್ನೆಯನ್ನ ಮಾಡುವಂತದ್ದು. ಇದೇ ವಿಚಾರವಾಗಿ ಆತ ಡೋರ್ನಿಂದ ಇಳಿದು ವಿಂಗ್ ಕಮಾಂಡರ್ ಏನಿದ್ದಾನೆ ಆತನಿಗೆ ಮನಸೋ ಇಚ್ಛೆ ಆಗಿ ಥಳಿಸ್ತಾನೆ ನಡು ರಸ್ತೆಯಲ್ಲಿ ಹಿಡ್ಕೊಂಡು. ಸೊ ಆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಈತನ ಕೈನಲ್ಲಿದ್ದಂತ ಟೂ ವೀಲರ್ ನ ಕೀ ಏನಿರುತ್ತೆ ಅದು ಈತನಿಗೆ ತಗಲಿ ಗಾಯ ಆಗಿರುತ್ತೆ. ಹೀಗಾಗಿ ಅವರೇ ನನಗೆ ಹಲ್ಲೆ ಮಾಡಿದ್ರು, ರಕ್ತ ಗಾಯ ಆಯ್ತು ಅಂತ ಹೇಳಿ ಆರೋಪವನ್ನ ಮಾಡಿರ್ತಾನೆ. ಮಾಡಿ ದೂರನ್ನ ಕೊಟ್ಟಿರ್ತಾನೆ. ಸೊ ಯಾವಾಗ ಪೊಲೀಸರು ಪ್ರಕರಣದ ತನಿಖೆಗಿಳಿತಾರೆ ಅದರ ಸತ್ಯ ಬಯಲಾಗಿರುವಂತದ್ದು. ಈಗಾಗಲೇ ಏನು ಶಿಲಾದಿತ್ಯನಾಥ್ ಬೋಸ್ ಇದ್ದಾನೆ ಆತನ ವಿರುದ್ಧ ಕೂಡ ವಿಕಾಸ್ ಕೊಟ್ಟಿರುವಂತಹ ದೂರೇನಿದೆ ಕೌಂಟರ್ ಕಂಪ್ಲೇಂಟ್, ಅದರ ಆಧಾರದ ಮೇಲೆ ಈಗಾಗಲೇ FIR ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಪೊಲೀಸರು ವಿಂಗ್ ಕಮಾಂಡರ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ಲಿಕ್ಕೆ ಮುಂದಾಗ್ತಿರುವಂತದ್ದು. ಸೊ CCTV ದೃಶ್ಯಾವಳಿಗಳಲ್ಲಿ ಯಾರು ಯಾರಿಗೆ ಹಲ್ಲೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿದೆ. ಮತ್ತೆ ಇನ್ಸಿಡೆಂಟ್ ಹೇಗ್ ಶುರುವಾಯ್ತು ಅನ್ನೋದ್ರ ಬಗ್ಗೆ ಕೂಡ CC ಕ್ಯಾಮೆರಾ ಫುಟೇಜ್ ನಲ್ಲಿ ಸರಿಯಾಗಿರುವಂತದ್ದು. ಸೊ ಆದ್ರೆ ಎಲ್ಲ ಒಂದ್ ಕಡೆ ಇದು ಯಾವಾಗ ವಿಂಗ್ ಕಮಾಂಡರ್ DRDOದವರು ಅಂತೇಳಿ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿದ್ರು ಸೊ ಇದನ್ನ ಈತನು ಕೂಡ ಲಾಭಕ್ಕೆ ಪಡ್ಕೊಂಡಿದ್ದಾನೆ ಅಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಆತನ ವಿರುದ್ಧನೂ ಕೂಡ ಪ್ರಕರಣ ದಾಖಲು ಮಾಡ್ಕೊಂಡಿದ್ರೆ ಆತನ ಪತ್ನಿ ಕೂಡ ಕಾರ್ನಲ್ಲಿ ಡ್ರೈವ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇರುವಂತದ್ದು. ಹೀಗಾಗಿ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಈಕೆ ಏನಾದ್ರು
ಆಕೆನೇ ಈತನಿಗೆ ಗುದ್ದಿ ಬೀಳ್ಸಿದ್ದೇ ಆಗಿದ್ದಲ್ಲಿ ಸೊ ಆಕೆ ವಿರುದ್ಧವೂ ಕೂಡ ಪ್ರಕರಣ ದಾಖಲು ಮಾಡ್ಕೊಳ್ಳಲಿದ್ದಾರೆ ಪೊಲೀಸರು. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ವಿಂಗ್ ಕಮಾಂಡರ್ ಮಾಡಿದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಪೊಲೀಸರು ತನಿಖೆಯಿಂದ ಸತ್ಯಾಸತ್ಯತೆ ಹೊರಬಂದಿದೆ. ಪೊಲೀಸರು ಆತನ ವಿರುದ್ಧ ಏನ್ ಕ್ರಮವನ್ನು ಕೈಗೊಳ್ತಾರೆ, ಒಂದು ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು, ಪೊಲೀಸರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡುವಂತ ಪ್ರಯತ್ನ ಇರ್ಬೋದು, ಇಲ್ಲ ಸುಳ್ಳು ದೂರನ್ನ ಕೊಟ್ಟಿರ್ತಿರ್ಬೋದು. ಈ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡು ಅದನ್ನ ಬಂಧನ ಮಾಡುವ ಸಾಧ್ಯತೆ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.